ವೆಲ್ಕಮ್ ಬ್ಯಾಕ್. ನನ್ನ ತಂಗಿಯ ಫೋಟೋವನ್ನು ಇಟ್ಟುಕೊಂಡು ಸುಜಾತಾ ಭಟ್ ತನ್ನ ಮಗಳು ಅನನ್ಯ ಭಟ್ ಎಂದು ಹೇಳಿಕೊಳ್ಳುತ್ತಿದ್ದಾರೆ ಎಂದು ವಾಸಂತಿ ಅವರ ಸಹೋದರ ವಿಜಯ್ ಹೇಳಿದ್ದಾರೆ. ನನ್ನ ತಂಗಿಯ ಫೋಟೋವನ್ನು ದುರ್ಬಳಕೆ ಮಾಡಲಾಗ್ತಾ ಇದೆ. ವಾಸಂತಿ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವಳಲ್ಲ, ಆಕೆ ಕೊಡವ ಸಮಾಜಕ್ಕೆ ಸೇರಿದವಳು. ನನ್ನ ತಂಗಿಯ ಫೋಟೋ ನೋಡಿ ನಾವು ಆಘಾತಗೊಂಡಿದ್ದೇವೆ ಎಂದು ತಿಳಿಸಿದರು. ನನ್ನ ತಂಗಿ ಮತ್ತು ಶ್ರೀ ವತ್ಸ ಪ್ರೀತಿಸಿ 2007ರಲ್ಲಿ ಮದುವೆಯಾಗಿದ್ದರು. ಮದುವೆಯಾದ ಒಂದೇ ತಿಂಗಳಿಗೆ ವಿರಾಜಪೇಟೆಗೆ ಆಗಮಿಸಿದ್ದರು. ನಂತರ ಅವರು ಕದ್ದ ಮುಳ್ಳೂರು ಗ್ರಾಮದ ನದಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಮೃತದೇಹದಲ್ಲಿದ್ದ ಬಟ್ಟೆ ಹಾಗೂ ಅವರ ಚಹರೆಗಳನ್ನು ತೋರಿಸಿದಾಗ ನನ್ನ ಸಹೋದರಿ ಎನ್ನುವುದು ದೃಢಪಟ್ಟಿತು ಎಂದು ವಿಜಯ್ ಹೇಳಿದ್ದಾರೆ. ನನ್ನ ತಂಗಿಯನ್ನು ಅವರು ತನ್ನ ಮಗಳು ಎಂದು ಹೇಗೆ ಹೇಳುತ್ತಾರೆ? ಆ ಫೋಟೋ ನೋಡಿದರೆ 100% ನನ್ನ ತಂಗಿ ಎನ್ನುವುದು ಗೊತ್ತಾಗುತ್ತದೆ. ಈಗ SIT ಅವರು ತನಿಖೆ ನಡೆಸುತ್ತಿದ್ದಾರೆ. ಮುಂದೆ ಕುಟುಂಬದರ ಜೊತೆ ಚರ್ಚಿಸಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ವಿಜಯ್ ತಿಳಿಸಿದ್ದಾರೆ. ನೋಡಿ ತಮ್ಗೆ ಏನು ಅನಿಸ್ತಾ ಇದೆ ಸರ್? ನಮಗೆ ಬೇಸರ ಆಯ್ತು, ದುಃಖ ಆಗ್ತಾ ಇದೆ ಸರ್. ಯಾವ ಥರ ಬೇಸರ ಆಯ್ತು? ಯಾವತ್ತಂದ್ರೆ ನಮ್ಮ ತಂಗಿದು ಫೋಟೋ ತಗೊಂಡು ಬೇರೆಯವರು ಮಿಸ್ಯೂಸ್ ಮಾಡ್ತಾ ಇದಾರಲ್ಲ ಅಂತ. ಮುಂದಿನ ನಡೆ ಯಾವ ರೀತಿ ಇರುತ್ತೆ ಸರ್? ಮುಂದಿನ ನಡೆ ಅಂದ್ರೆ ನಮ್ಮ ಫ್ಯಾಮಿಲಿ ಹತ್ರ ಡಿಸ್ಕಸ್ ಮಾಡ್ಬೇಕು ಸರ್. ನಮ್ಮ ಅಕ್ಕ ತಂಗಿ ಎಲ್ಲ ಇದ್ದಾರೆ, ಭಾವ ಎಲ್ಲ, ಅವ್ರ ಹತ್ರ ಡಿಸ್ಕಸ್ ಮಾಡಿ ಹೇಳ್ತೀನಿ. ಹೇಗೆ ಪರಿಚಯ ಆದ್ರು ಶ್ರೀವಸ್ತಂಗೂ ವಸಂತಿ ಅವ್ರಿಗೆ ಹೇಗೆ ಪರಿಚಯ? ಅವಳು ಸಿ ವಾಸ್ ವರ್ಕಿಂಗ್ ಫಾರ್ ರಾಮಯ್ಯ ಹಾಸ್ಪಿಟಲ್. ಓಕೆ. ಅಲ್ಲಿ ನರ್ಸ್ ಆಗಿದ್ಲು. ಅಲ್ಲಿ ಇವರು ಪೇಷಂಟ್ ಆಗಿ ಹೋದ್ರು. ಅಲ್ಲಿ ಆ ಥರ ಪರಿಚಯ. ಆಮೇಲೆ ಅಲ್ಲೇ ಪ್ರೀತಿಸಿ ಮದುವೆ ಆಗಿತ್ತಾ? ಹೌದು. ಎರಡು ಕುಟುಂಬಗಳಿಗೆ ಒಪ್ಪಿಗೆ ಇತ್ತು. ಹಾಂ, ಎಲ್ಲರೂ ಲವಲವಿಕೆಯಿಂದ ಪಾಲ್ಗೊಂಡಿದ್ರಿ? ಹೌದು ಹೌದು ಹೌದು. ಅದು ಸಹ ನನ್ನ ಹತ್ರ ಇದಿದೆ, ವಿಡಿಯೋ CDs ಇದೆ ನನ್ನ ಹತ್ರ. ಓಕೆ. ಮದುವೆದು ಇದೆ. ಹಾಂ ಹಾಂ ಹಾಂ. ಓಕೆ. ಸುಜಾತಾ ಭಟ್ ಅವ್ರು ಯಾಕೆ ತಮ್ಮ ಮಗಳು ಅನನ್ಯ ಭಟ್ ಅಂತ ಹೇಳ್ತಾ ಇದ್ದಾರೆ ಈಗ? ಅದು ನನಗೆ ಗೊತ್ತಿಲ್ಲ ಸರ್. ಹಾಂ. ಮಿಸ್ಯೂಸ್ ಫೋಟೋ ತಗೊಂಡು ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಓಕೆ. ಹಾಂ, ನನ್ನ ತಂಗಿದು ಫೋಟೋ ತಗೊಂಡ್ಬಿಟ್ಟು ಅವರು ಹೇಗೆ ಮಗಳು ಅಂತ ಹೇಳೋದು? ಈಗ ಅವರು ಯಾರೋ ನಾವ್ಯಾರು? ಈಗ ಏನೆಲ್ಲ ದಾಖಲೆ ಇದೆ ಸರ್? ಈಗ ತಮ್ಮ ಸಹೋದರಿ ಅಂತ ಹೇಳ್ಕೊಳ್ಳಕ್ಕೆ ಏನಿದೆ ತೋರಿಸಿ ಸರ್. ಮದುವೆ ಇನ್ವಿಟೇಷನ್ ಇದೆ. ಹಾಂ, ಮತ್ತೆ ಫೋಟೋ ತೋರಿಸಿ ಸರ್. ಫೋಟೋ ತಮ್ಮ ತಂಗಿ ಅಂತಾನೆ ಹೇಳ್ತಿದ್ದೀರಲ್ಲ, ಇದು ಫೋಟೋ. ಓಕೆ. ಹಾಂ ಹಾಂ. ಓಕೆ. ಇದು ಇದರಲ್ಲಿ ಸರ್? ಇದರಲ್ಲಿ ಯಾರು ನಿಮ್ಮ ತಂಗಿ? ಓಕೆ. ಹಾಂ ಹಾಂ ಹಾಂ. ಬಟ್ ಅವ್ರಿಗೆ ಆ ಫೋಟೋ ಹೇಗೆ ಸರ್ ನಿಮಗೆ? ಅದು ನನಗೆ ಮಾಹಿತಿ ಇಲ್ಲ ಸರ್. ಅವರು ಲಿವಿಂಗ್ ನಲ್ಲಿ 12 ವರ್ಷ ಇದ್ರೆ ಅಂತಲ್ಲ. ಹಾಂ. ಅವಾಗ ಏನಾದ್ರು ಅವ್ರ ಮನೆಯಿಂದ ತಗೊಂಡು ಹೋಗಿದ್ರೆ ಅದು ನಮ್ಮ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಮಗೆ. ಈಗ ತನಿಖೆಗೆ ಆದೇಶ ಮಾಡ್ತೀರಾ ಹೇಗೆ? ನೀವು ಫ್ಯಾಮಿಲಿ ಜೊತೆಲಿ ಮಾತಾಡಿ ಡಿಸ್ಕಸ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.